ಸರ್, ಏನೊಂದು ಭಾನುವಾರ ಆಗಿರೋಂತಹ ಘಟನೆ ನೋಡಿ. ಭಾನುವಾರ ಸಂಜೆ ಏನು ನೆನಮಂಗಲದ ಕುಖ್ಯಾತ ರೌಡಿ ಶೀಟರ್ ಮತ್ತು ಸರಗಳ್ಳ ಅಂತ ಕಟ್ಸ್ಕೊಂಡಿರೋ ಜಯಂತ್ ಅವನು ಮತ್ತು ಅವನ ಫ್ರೆಂಡು ಇಬ್ಬರು ಏನೋ ಪಬ್ಲಿಕಲ್ಲಿ ಸಿಕ್ಕಾಕೊಂಡಿರ್ತಾರೆ. ಪಬ್ಲಿಕಲ್ಲಿ ಅವ್ನಿಗೆ ಯಾವ ರೀತಿ ಹೊಡೆದಿರ್ತಾರೆ ಅಂದರೆ, ನೀವು ವಿಡಿಯೋದಲ್ಲಿ ನೋಡ್ಬೋದು, ಅವ್ನಿಗೆ ಎದ್ದೇಳೋಕ್ಕಾಗದೇ ರೀತಿಯಲ್ಲಿ ಹೊಡೆದಿರ್ತಾರೆ. ಸೊ ಈ ಸಂಬಂಧ ಆಗಿ ಅವರು ಏನು ಮಾಡ್ತಾರೆ, 112ಗೆ ಕಾಲ್ ಮಾಡಿ ಪೊಲೀಸ್ನವ್ರಿಗೆ ಕರೀತಾರೆ. ಸೊ 112ನವರು ಬರ್ತಾರೆ, ಜೊತೆಯಲ್ಲಿ ಆಂಬುಲೆನ್ಸ್ 108 ಆಂಬುಲೆನ್ಸ್ ಕೂಡ ಬರುತ್ತೆ. ಸೊ ಬಂದಾಗ ಪಬ್ಲಿಕ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, 108 ಆಂಬುಲೆನ್ಸ್ಗೆ ಅವರು ಏನು ತುಂಬ ಅವ್ರಿಗೆ ಏಟ್ ಬಿದ್ದಿರೋದ್ರಿಂದ ಅವ್ರು ಎದ್ದೇಳೋಕ್ಕಾಗದಿರೋ ಕಾರಣದಿಂದ ಅವ್ರನ್ನ ಆಂಬುಲೆನ್ಸಲ್ಲಿ ಹಾಕಿ ಕಳಿಸ್ತಾರೆ. ಸೊ ಹಾಕಿ ಕಳಿಸಿದಾಗ ಪೊಲೀಸ್ನವ್ರು ಕೂಡ ಅಲ್ಲಿರ್ತಾರೆ. ಸೊ ಪೊಲೀಸವ್ರು ಕಸ್ಟಡಿ ಕೊಟ್ಟ ಮೇಲೆ ಪೊಲೀಸ್ನವ್ರು ಕೂಡ ಅವರ ಜವಾಬ್ದಾರಿ ಆಗಿರುತ್ತೆ. ಪೊಲೀಸ್ನವ್ರು ಕೂಡ ಜೊತೆಯಲ್ಲಿ ಹೋಗಬೇಕಾಗಿತ್ತು. ಇವ್ರು ಏನು ಮಾಡಿದ್ದಾರೆ ಪೊಲೀಸ್ನವರು ಅಂದರೆ, 108 ಆಂಬುಲೆನ್ಸಲ್ಲೇ ಅವನ್ನ ಕಳಿಸ್ಬಿಟ್ಟು ಇವರು ಹಿಂದೆ ಹೋಗಿಲ್ಲ. ಸೊ ಇಲ್ಲಿ ನಾವು ನೇರವಾಗಿ ಪೊಲೀಸರ ನಿರ್ಲಕ್ಷ್ಯವನ್ನು ನಾವು ಕಾಣ್ಬೋದು. ಸೊ ಹಿಂದೆ ಹೋಗದೇ ಇರೋ ಕಾರಣದಿಂದ ಏನು ಆಂಬುಲೆನ್ಸ್ ಡ್ರೈವರ್ ಈಗ ಕೊಟ್ಟಿರೋಂಥ ಹೇಳಿಕೆಯಲ್ಲಿ ಮಾರ್ಗ ಮಧ್ಯೆ ಅವರು ಡೋರ್ ತೆಗೆದು ಜಂಪ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ದಾರೆ, ಆಂಬುಲೆನ್ಸ್ ಟೈರಿನ ತಿರುಗಿಸ್ಬಿಟ್ಟು ಜಂಪ್ ಮಾಡಿ ಹೋದರು ಅಂತ. ಸೊ ನಾವು ನೋಡ್ಬೋದು, ಆಂಬುಲೆನ್ಸಿಂದ ಡ್ರೈವರ್ ಸೀಟ್ಗೆ ನುಗ್ಗುವಂಥ ಯಾವುದೇ ಒಂದು ಮಾರ್ಗ ಇರೋದಿಲ್ಲ. ಸೊ ನಾವು ನೇರವಾಗಿ ನೋಡೋದಾದರೆ ಆಂಬುಲೆನ್ಸ್ ಡ್ರೈವರ್ ಮೇಲೂ ಕೂಡ ನಾವು ಅನುಮಾನ ನಮಗೂ ಬರುತ್ತೆ. ಸೊ ಈ ಸಂಬಂಧ ಆದಮೇಲೆ ಭಾನುವಾರ ಸಾಯಂಕಾಲ ಆಗಿರೋ ಘಟನೆ, ಸೋಮವಾರ ಸಂಜೆ ಆತನ ಒಬ್ಬ ಜಯಂತ್ ಅನ್ನೋನ ಬಾಡಿ ಬಂದ್ಬಿಟ್ಟು ದೊಡ್ಡೇರಿ ಕೆರೆ ಅಲ್ಲಿ ತೇಲ್ತಾ ಇರುತ್ತೆ. ಸೊ ಈ ಸಂಬಂಧ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಂಬುಲೆನ್ಸಿಂದ ಅವನು ಜಂಪ್ ಮಾಡಿ ಹೋಗೋದ್ಮೇಲೆ ಆಂಬುಲೆನ್ಸ್ ಡ್ರೈವರ್ ಬಂದು ಮಾಹಿತಿ ಕೊಡಬೇಕಾಗಿತ್ತು. ಈಗ ಈ ಥರ ತಪ್ಪಿಸ್ಕೊಂಡಿದ್ದಾನೆ, ಈ ಥರ ಆರೋಪಿ ಓಡೋಗಿದ್ದಾನೆ ಅಂತ ಕೊಡಬೇಕಾಗಿತ್ತು. ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಸಾರ್ವಜನಿಕರು ಏನಾದರೂ ಅವನಿಗೆ ಚೆನ್ನಾಗಿ ಹೊಡೆದು ಅವ್ನಿಗೇನೋ ಸಾಯೋ ರೀತಿ ಹೊಡೆದಿದ್ದಾರೆ, ಸಾರ್ವಜನಿಕರ ಮೇಲೂ ಕೂಡ FIR ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡಿಲ್ಲ. ಇಲ್ಲಿ ನಾವು ನೇರವಾಗಿ ನೋಡ್ಬೋದು, ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸೊ ಈ ಎಲ್ಲ ಘಟನೆ ಆದಮೇಲೆ ಕೂಡ ಒಬ್ಬ ಈಗ ಡೆತ್ ಆಗಿದ್ದಾನೆ, ಇನ್ನೊಬ್ಬ ಎಲ್ಲಿ ಹೋದ? ಸೊ ಅವನು ಏನಾನು ಹುಡ್ಕೋವಂತಹ ಕಾರ್ಯಾಚರಣೆ ಮಾಡ್ತಿದ್ದಾರಾ, ಇಲ್ಲ ಅವನು ಎಲ್ಲಿ ಹೋದ, ಇಲ್ಲ ಅವನು ಡೆತ್ ಆಗಿದ್ದಾನಾ, ಇಲ್ಲ ಏನಾಗಿದ್ದಾನೆ, ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಪೊಲೀಸ್ನವ್ರು ಕೊಡ್ತಾ ಇಲ್ಲ. ಈ ಸಂಬಂಧ ನಾವು ನೆನ್ನೆನೂ ಕೂಡ ಬಂದಿದ್ದೋ. ನೆನ್ನೆ ಬಂದಾಗ ಆಂಬುಲೆನ್ಸ್ ಡ್ರೈವರು ನಮಗೆ ಒಂದಷ್ಟು ವಿಡಿಯೋನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಅವನು ನಮಗೆ ಹಲ್ಲೆ ಮಾಡೋಕ್ಕೆ ಬಂದ, ಓಡೋಗ್ಬಿಟ್ಟ ಅಂತ. ಸೊ ಅವಾಗ ಅವ್ರು ಕೊಡಬೇಕಾಗಿತ್ತಲ್ವ, ಆಂಬುಲೆನ್ಸ್ ಡ್ರೈವರು ಕಂಪ್ಲೇಂಟ್ ಕೊಡಬೇಕಾಗಿದ್ದು, ಕೊಟ್ಟಿಲ್ಲ. ಸೊ ಈ ಎಲ್ಲ ಕಾರಣದಿಂದ ನಾವು KRS ಪಕ್ಷದ ವತಿಯಿಂದ ನಾವು ನೇರವಾಗಿ ಏನು ಇನ್ಸ್ಪೆಕ್ಟರ್ ಇದ್ದಾರೆ ನರೇಂದ್ರ ಬಾಬು ಅನ್ನೋರು, ಅವ್ರ ಹತ್ರ ನಾವು ಕೇಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾವೀಗ ಅವ್ರ ಹತ್ರ ನಾವು ನೇರವಾಗಿ ಪ್ರಶ್ನೆನ ಕೇಳ್ತಾ ಇದ್ದೀವಿ. ನೋಡಿ, ಒಬ್ಬ ಕಳ್ಳನನ್ನು ಹಿಡ್ಕೊಟ್ರು ಕೂಡ ಇವರು ಆ ಕಳ್ಳನನ್ನು ಸ್ಟೇಷನ್ಗೆ ಕರ್ಕೊಂಡು ಬರದೆ, ಅಥವಾ ಅವನಿಗೆ ಏನು ಗಾಯ ಆಗಿದ್ರೆ, ಅಥವಾ ಅವ್ನಿಗೇನಾದರೂ ದೈಹಿಕ ಹಲ್ಲೆ ಆಗಿದ್ರೆ ಅವನನ್ನ MLC ಮಾಡೋದೋ ಇಲ್ಲ. ಇದೇ ಸ್ಟೇಷನ್ ರೂಢಿ ಶೀಟ್ರು. ಹೌದು, ಅವನು ಆರೋಪಿ ಬಗ್ಗೆ ಏನಿದು ಅಂತ ಗಂಭೀರ ಗೊತ್ತಿದೆ ಇವ್ರಿಗೆ. ಹೌದು ಸರ್, ಗೊತ್ತಿದೆ. ಗೊತ್ತಿದ್ದು ನೋಡಿ, ಅವ್ನು ಇವಾಗ ಹೇಳ್ತಾರೆ ನೊಟೋರಿಯಸ್ ಅಂತ ಹೇಳ್ತಾರೆ. ಸೊ ಅಂಥ ನೊಟೋರಿಯಸ್ನ ಇವರು ಹೆಂಗೆ ಕೇರ್ಫುಲ್ಲಾಗಿ ಸಿಕ್ಕಿದ್ದಾನೆ, ಪಬ್ಲಿಕಲ್ಲಿ ಸಿಕ್ಕಿರೋನ್ನ ಇವರು ಕರ್ಕೊಂಡು ಬಂದು ಸೇಫಾಗಿ ಅವನ್ನ ಏನು ಜೈಲಿಗೆ ಕಳಿಸ್ಬೇಕಲ್ಲ, ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಇದನ್ನು ಮಾಡ್ದೇನೆ ಪೊಲೀಸರು ನೇರವಾಗಿ ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಇದನ್ನು ನಾನು ಸಾರ್ವಜನಿಕರಿಗೆ ಯಾವ ರೀತಿ ಸಾವು ಸಂಭವಿಸಿರೋದು ಅಂತ ಸರ್. ಆಮೇಲೆ ಇನ್ನೊಂದು ಏನಂದರೆ, ನಾವು ವಿಡಿಯೋದಲ್ಲಿ ನೋಡೋ ಪ್ರಕಾರ ಅವನ ಬಾಡಿ ಇದರಲ್ಲಿ ಈಗ ಏನು ಒಂದು ಶವನ ಮೇಲೆ ಎತ್ತಿದಾಗ ಅವನಿಗೆ ಮೈ ಮೇಲೆಲ್ಲ ಗಾಯದ ಗುರುತಾಗಿದೆ. ಸೊ ಹೊಡೆದಿರೋ ಏಟ್ಗಳು ತುಂಬಾ ಇದ್ದು. ಸೊ ಆಮೇಲೆ ಇನ್ನೊಂದು ಏನಂದರೆ, ಅಲ್ಲಿರೋದು 2 ಅಡಿ ನೀರು, ಆ ನೀರಲ್ಲಿ ಅವನು ಮುಳುಗಿ ಸಾಯೋದಕ್ಕೆ ಆಗೋದಿಲ್ಲ. ಆತನ ಒಂದು ಸಂಬಂಧಿಕರು ಮತ್ತು ಸ್ನೇಹಿತರು ಹೇಳೋ ಪ್ರಕಾರ ಅವನಿಗೆ ಈಜು ಬರ್ತಾ ಇತ್ತು. ಈಜು ಬರೋ ವ್ಯಕ್ತಿ ಈಗ ನಾವು ಒಂದು ಚಿಕ್ಕ ನಾಯ್ಮರಿನ ಹೆಸರು ನೀರಲ್ಲಿ ಎದ್ದು ಬಂದುಬಿಡುತ್ತೆ. ಸೊ ಇದು ಬರೀ 2 ಅಡಿ ನೀರಲ್ಲಿ ಇವನು ಹೆಂಗೆ ಸತ್ತ? ಸೊ ಇದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು. ಈ ಸಂಬಂಧ ನಾವು ತನಿಖೆ ಅನುಮಾನ ಇದೆ ಸರ್. ನಮಗೆ ನೇರವಾಗಿ ಪೊಲೀಸರ ಮೇಲೇ ಅನುಮಾನ ಇದೆ. ಮತ್ತು ಆಂಬುಲೆನ್ಸ್ ಡ್ರೈವರ್ನ ತನಿಖೆ ಮಾಡಬೇಕು. ಆಂಬುಲೆನ್ಸ್ ಡ್ರೈವರ್ ಮೇಲೂ FIR ಮಾಡಿಲ್ಲ, ಸಾರ್ವಜನಿಕರು ಯಾರು ಹೊಡೆದ್ರು ಅವ್ರ ಮೇಲೂ FIR ಮಾಡಿಲ್ಲ. ಸೊ ಇದು ತನಿಖೆ ಮಾಡಬೇಕು ಅಂತ ನಾವು. ಆಂಬುಲೆನ್ಸ್ ಸಿಬ್ಬಂದಿಗಳು ಹೊಡೆದಿದ್ರೆ ಇಲ್ಲಿ FIR ಆಗಬೇಕಿತ್ತಲ್ಲ? ಹೌದು ಸರ್, ಆಂಬುಲೆನ್ಸ್ ಸಿಬ್ಬಂದಿಗೆ ಯಾವುದೇ ಗಾಯದ ಗುರುತಿಲ್ಲ, ಅವ್ರಿಗೆ ಏನೂ ಏಟಾಗಿಲ್ಲ, ಏನಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಆಂಬುಲೆನ್ಸ್ನ ಒಳಗಡೆಯಿಂದ ಓಪನ್ ಮಾಡೋಕ್ಕಲ್ಲ, ಡ್ರೈವರ್ ಬಂದು ಆಚೆ ಸೈಡಿಂದನೇ ಓಪನ್ ಮಾಡಬೇಕು. ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಆಮೇಲೆ ರಾತ್ರಿ ಆಂಬುಲೆನ್ಸ್ ಡ್ರೈವರ್ ಹೇಳಿದ್ರು, ಒಂದಷ್ಟು ನ್ಯೂಸಲ್ಲಿ ಬರ್ತಾ ಇದೆ ಆಂಬುಲೆನ್ಸ್ ಗಾಜು ಹೊಡೆದಾಕಿದ್ದಾರೆ ಅಂತ. ನಾನು ನಿನ್ನೆ ವಿತ್ GPS ಕ್ಯಾಮ್ರಾ ಲೊಕೇಶನ್ ಸಮೇತ ನಾನು ಆಂಬುಲೆನ್ಸ್ ಇಲ್ಲಿ ನಿಂತಿತ್ತು, ವಿಡಿಯೋ ಮಾಡಿದ್ದೀನಿ. ಯಾವುದೇ ಗಾಜು ಕೂಡ ಹೊಡೆದೋಗಿಲ್ಲ, ಒಳಗಡೆ ಏನೂ ಆಗಿರಲಿಲ್ಲ. ಸೊ ಆಂಬುಲೆನ್ಸ್ ಇಲ್ಲೇ ನಿಂತಿತ್ತು. ಆ ಆಂಬುಲೆನ್ಸ್ ಈಗ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ನಿನ್ನೆ ರಾತ್ರಿ ಇಲ್ಲಿ ನಿಂತಿತ್ತು. ಸೊ ಈ ಎಲ್ಲ ಪ್ರಕರಣ ಹೆಚ್ಚಿನ ತನಿಖೆ ಮಾಡಬೇಕು ಅಂತ ನಾನು KRS ಪಕ್ಷದ ವತಿಯಿಂದ ನಾವು ಒಂದು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ.